ಜನಕ್ಕೆ ನೇರವಾಗಿ ಜನರು ಜೇಬಿಂದನೇ ಲೂಟಿ ಮಾಡ್ತಿರೋದು. ಯಾವ ದರದಲ್ಲಿ ಅಳವಡಿಸ್ಕೋಬೇಕಿತ್ತು, ಯಾವ ಕಾನೂನಲ್ಲಿ ಅಳವಡಿಸ್ಕೋಬೇಕಿತ್ತು, ಇಡೀ ವ್ಯವಸ್ಥೆಯಲ್ಲಿ ಪ್ರಥಮವಾಗಿ ಇರೋರಿಗೆಲ್ಲ ಮಾಡಿಸ್ಬೇಕು ವಿತೌಟ್ ಕಾಸ್ಟ್. ಯಾವ ಹಣವಿಲ್ಲದೆ ಇದು ಸಂಪೂರ್ಣ ಬೆನಿಫಿಟ್ ಆಗೋದು ಬೆಸ್ಕಾಮಿಗೆ. ನೀವು ಅವ್ರ ಸ್ಟೇಟ್ಮೆಂಟ್ ನೋಡಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ತೋರಿಸಿದ್ದಾರೆ. ವೆಚ್ಚವು ಕಮ್ಮಿ ಆಗುತ್ತೆ, ನಿರ್ವಹಣೆ ಪರಿಣಾಮಕಾರಿಯಾಗುತ್ತೆ, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಎಲೆಕ್ಟ್ರಿಸಿಟಿ, ಪವರ್ ಮ್ಯಾನೇಜ್ಮೆಂಟ್ನ ಎಫೆಕ್ಟಿವ್ ಆಗಿ ಡೇಟಾ ಬೇಸಿಸ್ ಮೇಲೆ ಪೀಕ್ ಅವರು ಇನ್ನೊಂದು ಮತ್ತೊಂದು ಈ ಮೀಟ್ರಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೆ ಖರ್ಚು ವೆಚ್ಚ ಎಲ್ಲವೂ ಬಿದೋಗುತ್ತೆ. ಸೊ ಹಾಗಾಗಿ ಈಗಿರುವಂಥ ಎಲ್ಲ ಗ್ರಾಹಕರಿಗೆ ಫ್ರೀ ಆಫ್ ಕಾಸ್ಟ್ RDSS ಸ್ಕೀಮ್ನಲ್ಲಿ ಅವರು ಫ್ರೀ ಆಫ್ ಕಾಸ್ಟ್ನಲ್ಲಿ ಮಾಡಬೇಕಿತ್ತು. ಅವ್ರು RDSS ಸ್ಕೀಮ್ನಲ್ಲಿ ಹೋಗಿ ಮಾಡ್ಕೊಂಬಂದಿಲ್ಲ ಅಂದರೆ ನಮ್ಮ ಸಮಸ್ಯೆ ಇಲ್ಲ, ಇವರೇ ಮಾಡಲಿ, ಫ್ರೀಯಾಗಿ ಮಾಡಿಕೊಡಿ. ಇದಕ್ಕೇನು ತುಂಬ ಆ ಸಾಫ್ಟ್ವೇರ್ ಏನು ಕಾಸ್ಟ್ ಹಾಕೋತಾರಲ್ಲ, ನಿಮ್ಗೆ ನಿಜ ಹೇಳ್ಬೇಕಂದ್ರೆ 15 ರೂಪಾಯಿ ಕ್ರಾಸ್ ಆಗುತ್ತೆ. ಮೀಟ್ರ್ ಕಾಸ್ಟು ನಮ್ಮ ವಿಶ್ವನಾಥ್ ಅವ್ರು ಹೇಳ್ತಿರೋ ಹೊತ್ತು ಚಾಲೆಂಜೇ ಮಾಡಿಬಿಟ್ರು ಫ್ಲೋರ್ ಆಫ್ ದ ಹೌಸ್ನಲ್ಲಿ 900 ರೂಪಾಯಿ ಕ್ರಾಸ್ ಆಗಲ್ಲ. ಸೊ ಹಾಗಾಗಿ ಮೀಟ್ರ್ ಕಾಸ್ಟ್ ಆಗಲಿ ಸಾಫ್ಟ್ವೇರ್ ಆಗಲಿ ಲೆಕ್ಕ ಹಾಕೊಂಡಾಗ ಮಾಡಲಿ ಎಲ್ಲರಿಗೂ. ಫಸ್ಟು ಯಾವ ಹಣವನ್ನು ತಗೊಳ್ದೆ ಇದು ಎಸ್ಕಾಮ್ಸ್ಗಳಿಗೆ ಅನುಕೂಲ ಆಗುವಂಥದ್ದು. ಯಾಕಂದ್ರೆ ಟ್ರಾನ್ಸ್ಮಿಷನ್ ಲಾಸ್ ಈಗ ಎಷ್ಟಾಗ್ತಿದೆ ಅಕೌಂಟಬಿಲಿಟಿನೇ ಇಲ್ಲ. ಸೊ ಎಲ್ಲ ಸೋರಿಕೆನ ತಡೆಯೋದ್ ಬದಲು ಇವ್ರು ಸೋರಿಕೆನೆ ತಡಿಲಿಕ್ಕೆ ಪ್ರಯತ್ನ ಮಾಡ್ದೇನೆ ಸುಮ್ಮನೆ ವ್ಯಾಪಾರ ಮಾಡ್ಕೊತಿದ್ದಾರೆ. ಇವ್ರು ಸ್ವಾರ್ಥಕ್ಕೆ ಮಾಡ್ತಿದ್ದಾರೆ ಹೊರತು ಒಂದು ಎಸ್ಕಾಂನ ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋಂಥ 5 ಪೈಸೆನೂ ಇರೋದ್ರ ಸದ್ಬುದ್ಧಿ ಇಲ್ಲ, ಸದುದ್ದೇಶ ಇಲ್ಲ.